ನೋಡಿ, ಮೊದಲಿಗೆ ಧರ್ಮಸ್ಥಳದಲ್ಲಾಗ್ತಾ ಇರುವಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳು ಜೊತೆಗೆ ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ಅಪಪ್ರಚಾರ ಆಗ್ತಾ ಇದೆ ಅಂತ ಹೇಳಿ ಕೇಂದ್ರ ಗೃಹ ಸಚಿವರ ಅಂಗಳಕ್ಕೆ ನಮ್ಮ ಪವರ್ಫುಲ್ ಸ್ಟೋರಿ ಹೋಗಿದೆ. ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಬಳಿ ನಮ್ಮ ಪವರ್ಫುಲ್ ವರದಿಯ ಪವರ್ಫುಲ್ ಸ್ಟೋರಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ, ಅಪಪ್ರಚಾರ ಆಗ್ತಾ ಇದೆ ಅಂತ ಹೇಳಿ NIA ತನಿಖೆಗೂ ಕೂಡ ಆಗ್ರಹಿಸಲಾಗಿತ್ತು. ಈಗ ತನಿಖೆಗೆ NIA ಎಂಟ್ರಿ ಪಕ್ಕಾ ಆಗುತ್ತಾ? ಯಾಕೆಂದ್ರೆ ರಾಜ್ಯದ ಸ್ವಾಮೀಜಿಗಳ ನಿಯೋಗ ಅಮಿತ್ ಶಾ ಅವರನ್ನ ಭೇಟಿಯಾಗಿದೆ. ಡೆಲ್ಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ ಸ್ವಾಮೀಜಿಗಳ ನಿಯೋಗ. ಧರ್ಮಸ್ಥಳದ ಪ್ರಕರಣದ NIA ತನಿಖೆ ಆಗಬೇಕು ಅಂತೇಳಿ ಬಿಗಿಪಟ್ಟು ಹಿಡಿದು ಕೂತಿದ್ದು. ವಚನಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಭೇಟಿಯಾಗಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ವಿವಿಧ ಪೀಠಗಳ 8 ಸ್ವಾಮೀಜಿಗಳ ನಿಯೋಗದಿಂದ ಭೇಟಿ ಇದು. ವಿವಿಧ ಪೀಠದ 8 ಸ್ವಾಮೀಜಿಗಳ ನಿಯೋಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ NIA ತನಿಖೆ ಆಗಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಸಂಬಂಧನೇ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದು. ನೋಡಿ, ಇದಕ್ಕೆ ಸಂಬಂಧಪಟ್ಟಂತಹ ಫೋಟೋ ಸಾಕ್ಷೀಕರಿಸ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗಿದೆ, ತನಿಖೆ ಆಗಲೇಬೇಕು ಅನ್ನುವಂಥ ಆಗ್ರಹ ಇತ್ತು. ಅದ್ರ ಬಗ್ಗೆ ಕೇಂದ್ರಕ್ಕೆ ಮನವಿ ಮಾಡೋದಕ್ಕೂ ಹೋಗಲಾಗಿತ್ತು. ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ರಾಜ್ಯದ ಸ್ವಾಮೀಜಿಗಳಿಂದ. ಇದಕ್ಕೆ ಸಂಬಂಧಪಟ್ಟಂತ ಫೋಟೋ ಗಮನಿಸ್ತಾ ಇದ್ದೀರಿ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ತಡೆಗೆ ಹೊಸ ಕಾನೂನು ಬರುತ್ತಾ? ಧರ್ಮಸ್ಥಳ ಪ್ರಕರಣದ ಬಗ್ಗೆ ಕೇಂದ್ರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗೋ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡೋದಾಗಿ ಅಮಿತ್ ಶಾ ಅವರು ಭರವಸೆಯನ್ನ ಕೊಟ್ಟಿದ್ದಾರಂತೆ. ಎಲ್ಲಾ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ನಾವು ಗಮನಿಸ್ತಾ ಇದ್ದೀವಿ, ಸಭೆಯ ಬಳಿಕ ಮುಂದಿನ ನಿರ್ಧಾರವನ್ನ ಕೈಗೊಳ್ಳುತ್ತೀವಿ, ಹೀಗಂತ ಅಮಿತ್ ಶಾ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಸಮಾಜವನ್ನ ಜಾಗೃತಿಗೊಳಿಸೋದಕ್ಕೆ ಅಮಿತ್ ಶಾ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಫೋಟೋಸ್. ಡೆಲ್ಲಿಲಿ ಅಮಿತ್ ಶಾ ಅವರನ್ನ ಸ್ವಾಮೀಜಿಗಳ ನಿಯೋಗ ಭೇಟಿಯಾಗಿರೋ ಸಂಬಂಧ ಇದು ಫೋಟೋ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಪಪ್ರಚಾರ ಆಗ್ತಾ ಇರೋ ಸಂಬಂಧ ಇದಕ್ಕೊಂದು ಕಠಿಣ ಕಾನೂನು ವ್ಯವಸ್ಥೆಯನ್ನ ತರಬೇಕು. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ಇದೆ, ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಅದನ್ನ ಮಿಸ್ಯೂಸ್ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾಗಿ ಅದಕ್ಕೆ ಕಟ್ಟುನಿಟ್ಟಿನ ಒಂದು ಕಾನೂನು ರಚನೆ ಆಗಬೇಕು ಅಂಥೇಳಿ ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ಸ್ವಾಮೀಜಿಗಳು, ನಮ್ಮ ರಾಜ್ಯದ ಸ್ವಾಮೀಜಿಗಳು ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಇದಕ್ಕೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರಂತೆ ಅಮಿತ್ ಶಾ ಅವರು. ಇದ್ರ ಬಗ್ಗೆ ನಾವು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಬೆಳವಣಿಗೆಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ, ಸಭೆಯ ಬಳಿಕ ಮುಂದಿನ ನಿರ್ಧಾರವನ್ನು ಕೈಗೊಳ್ತೀವಿ, ಹೀಗಂತ ಅಮಿತ್ ಶಾ ಅವರು ಭರವಸೆಯನ್ನು ಕೊಟ್ಟಿದ್ದಾರಂತೆ. ಜೊತೆಗೆ ಸಮಾಜವನ್ನು ಜಾಗೃತಿಗೊಳಿಸಿ, ಹೀಗಂತ ಅಮಿತ್ ಶಾ ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಇದ್ರ ಬಗ್ಗೆ ನೋಡಬೇಕೇನಾಗುತ್ತೆ ಅಂತ ಮುಂದಿನ ಬೆಳವಣಿಗೆಗಳಲ್ಲಿ. ಕೇಂದ್ರ ಗೃಹ ಸಚಿವರ ಅಂಗಳಕ್ಕೆ ಪವರ್ ಸ್ಟೋರಿ ಹೋಗಿರೋದು. ಸೊ ಹಾಗಾಗಿ ಈಗ ಈ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಮೋಸ್ಟ್ಲಿ NIA ತನಿಖೆ ಪಕ್ಕಾ ಆಗುತ್ತಾ ಹೀಗನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ವಿವಿಧ ಪೀಠಗಳ 8 ಸ್ವಾಮೀಜಿಗಳ ನಿಯೋಗ ಭೇಟಿಯಾಗಿರೋದು ಹೋಮ್ ಮಿನಿಸ್ಟರ್ ಅವರನ್ನ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ ಅನ್ನೋದು ಒಂದು ಕಡೆ, ನಕಲಿ ಹೋರಾಟಗಾರರು ಅನ್ನೋದು ಮತ್ತೊಂದು ಕಡೆ ಯೂಟ್ಯೂಬರ್ಸ್ಗಳು. ಸೊ ಇವರ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಯೂಟ್ಯೂಬ್ ಇದೆ, ಸೋಷಿಯಲ್ ಮೀಡಿಯಾ ಪವರ್ ಇದೆ ಅಂತಂದ್ಬಿಟ್ಟು ಏನಂದ್ರೆ ಏನೋ ಹೇಳ್ತಾ ಇದ್ದಾರೆ. ಸಾಕ್ಷ್ಯಗಳಿಲ್ಲದೆ ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ. ಅವರಿಗೆ ಲಂಗು ಲಗಾಮು ಯಾವುದೇ ರೀತಿಯಾದಂಥ ಒಂದು ಕಟ್ಟುನಿಟ್ಟಿನ ಕ್ರಮ ಇಲ್ಲದೆ ಇರೋದು, ಕಾನೂನಿನಲ್ಲಿ ಅದಕ್ಕೆ ಬೇಕಾಗಿರುವಂಥ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳಾಗಿರ್ಬೋದು, ಹಿಂಗೆ ಮಾಡಿದ್ರೆ ತಪ್ಪಾಗುತ್ತೆ ಅಂಥೇಳಿ ಅದ್ಯಾವುದು ಕೂಡ ಇಲ್ಲ. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಠಿಣ ಕಾನೂನು ತರಬೇಕು ಅಂಥೇಳಿ ಅಮಿತ್ ಶಾ ಅವರ ಬಳಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಭರವಸೆಯೂ ಕೂಡ ಪಾಸಿಟಿವ್ಲಿ ಸಿಕ್ಕಿದೆ ಅನ್ನೋದು. ಇನ್ನು ಇದರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ವಜ್ರದೇಹಿ ಮಠದ ಸ್ವಾಮೀಜಿಗಳಾದಂತಹ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಗಳು ನಮ್ಮ ಜೊತೆಗೆ ಲೈವ್ನಲ್ಲಿದ್ದಾರೆ. ಗುರುಜಿ ನಮಸ್ತೆ. ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ರಿ, ನಿಯೋಗದ 8 ಮಠದ ಸ್ವಾಮೀಜಿಗಳು ಸೇರಿದಂತೆ ನಿಯೋಗ ಭೇಟಿಯಾಗಿದ್ದು ಅಮಿತ್ ಶಾ ಅವರನ್ನ. ಈ ಸಂದರ್ಭದಲ್ಲಿ ಏನೇನು ಮನವಿ ಮಾಡಿಕೊಂಡ್ರಿ? ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳ ಬಗ್ಗೆ ಮಾತುಕತೆ ಆಡಿದ್ದಾಗಿರ್ಬೋದು, ಆ ಕಡೆಯಿಂದ ಅಮಿತ್ ಶಾ ಅವರ ಕಡೆಯಿಂದ ಸಿಕ್ಕಿದಂತಹ ಭರವಸೆ ಆಗಿರ್ಬೋದು, ಹೇಗಿತ್ತು ಓವರ್ ಆಲ್? ಮೋಸ್ಟ್ಲಿ 40 ಮಿನಿಟ್ಸ್ ನೀವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀರಿ ಅಂತ ಗೊತ್ತಾಯ್ತು.
ಓವರ್ ಆಲ್ ನಾವು ಪಂಚಮಸಾಲಿ ಪೀಠ ಹರಿಹರ ಶ್ರೀ ವಚನಾನಂದ ಶ್ರೀಗಳ ನೇತೃತ್ವದಲ್ಲಿ ನಾವು ಸುಮಾರು 8 ಮಂದಿ ಸ್ವಾಮೀಜಿಗಳು ಸಂತ ನಿಯೋಗ ಅಂತ ಮಾಡಿಕೊಂಡು ಆ ಸಂತ ನಿಯೋಗದಲ್ಲಿ ನಾವು ಕೇಂದ್ರ ಗೃಹ ಮಂತ್ರಿಗಳಾಗಿರತಕ್ಕಂತಹ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದೆವು. ಭೇಟಿ ಮಾಡಿದಂತಹ ಸಂದರ್ಭ ನಮ್ಗೆ ತುಂಬಾ ಆತ್ಮೀಯತೆ ಇತ್ತು. ಮತ್ತೆ ಅಲ್ಲಿ ನಮ್ಮ ಸಲಹೆಗಳನ್ನ ಮತ್ತೆ ನಮ್ಮ ವಿಚಾರಗಳನ್ನ ಬಹಳ ಚಂದವಾಗಿ ಅವರು ಆಲಿಸಿದ್ರು. ಮತ್ತೆ ಇದಕ್ಕೆ ಹೇಗೆ ಪರಿಹಾರ ಕೊಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ನಮ್ಮ ಆಗ್ರಹ ಇದ್ದದ್ದು NIA ತನಿಖೆಗೆ ತಾವುಗಳು ಅದನ್ನ ಕೊಡಬೇಕು. ಈ ಧರ್ಮಸ್ಥಳ ಪ್ರಕರಣದಿಂದ ಹಿಡಿದು ಈ ಹಿಂದೆ ಆಗಿರುವ ಎಲ್ಲ ಪ್ರಕರಣಗಳನ್ನ NIAಗೆ ಕೊಡಬೇಕು ಅನ್ನುವ ಮಾತನ್ನ ನಾವು ಹೇಳಿದ ತಕ್ಷಣ ಬಹಳ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ರು. ನೋಡೋಣ, ಆಲೋಚನೆ ಮಾಡ್ತೇವೆ ಅಂತಂದ್ರೆ ಪ್ರಸ್ತುತವಾಗಿ ನಮ್ಗೆ SIT ತನಿಖೆಯನ್ನು ನಡೀತಾ ಇದೆ. ಆ SIT ತನಿಖೆಯ ವಿಷಯದಲ್ಲೂ ಕೂಡ ನಮ್ಮಲ್ಲಿ ತುಂಬಾ ಸಕಾರಾತ್ಮಕವಾಗಿರತಕ್ಕಂತಹ ಬೆಳವಣಿಗೆ ಇತ್ತು. ಆ ದೃಷ್ಟಿಯಿಂದ ನಮ್ಮಲ್ಲಿ ಅವ್ರು ಕೇಳಿದ್ರು, ನೀವು ಯಾಕೆ NIAಗೆ ಕೇಳ್ತಾ ಇದ್ದೀರಿ ಅನ್ನೋ ಒಂದು ಮಾತು ಕೂಡ ಬಂತು. ತುಂಬಾ ಅವರು ಮೋದವಾಗಿ ಮಾತಾಡಿದ್ರು ಅದನ್ನ. ಹಾಗಾಗಿ ನಾವು ಹೇಳಿರುವಂತದ್ದು ಇದ್ರೊಳಗೆ ಒಂದು ಬಹಳ ದೊಡ್ಡ ಷಡ್ಯಂತ್ರ ಇದೆ. ಆ ಷಡ್ಯಂತ್ರ ಕೇವಲ ಧರ್ಮಸ್ಥಳಕ್ಕೆ ಸೀಮಿತವಾಗಿಲ್ಲ. ಅದು ಎಲ್ಲಿಂದ ಬಂದಿದೆ ಅಂತಂದ್ರೆ ಶಬರಿಮಲೆಯಿಂದ ತಿರುಪತಿಗೆ ಬಂತು, ತಿರುಪತಿಯಿಂದ ಶನಿ ಸಿಂಗನಾಪುರಕ್ಕೆ ಬಂತು, ಶನಿ ಸಿಂಗನಾಪುರದಿಂದ ಪ್ರಸ್ತುತ ಧರ್ಮಸ್ಥಳಕ್ಕೆ ಬಂದಿದೆ. ಹಾಗಾಗಿ ಈ 3 ಕ್ಷೇತ್ರಗಳ ಪ್ರಕರಣಗಳಿಗಿಂತ ಧರ್ಮಸ್ಥಳ ಪ್ರಕರಣ ತುಂಬಾ ಭಿನ್ನವಾಗಿ ಬಂದಿದೆ. ಹಾಗಾಗಿ ನಮ್ಮಲ್ಲಿ ತುಂಬಾ ಸಣ್ಣ ಜಾತಿಯಲ್ಲಿ ಎಲ್ಲ ಸ್ವಾಮೀಜಿಗಳಾಗಿದ್ದಾರೆ, ಅವರೆಲ್ಲ ತುಂಬಾ ಯುವಕರಿದ್ದಾರೆ. ಈಗ ಈ ಸ್ವಾಮೀಜಿಗಳೆಲ್ಲ ತುಂಬಾ ಭಯಗೊಂಡುಕೊಂಡು ಈ ಧರ್ಮ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅವರಿಗೆಲ್ಲ ತುಂಬಾ ಸಮಸ್ಯೆ ಆಗ್ಬಹುದು ಅನ್ನುವ ವಿಷಯದಲ್ಲೂ ನಾವು ಅವರ ಗಮನ ಸೆಳೆದೆವು. ಆ ವಿಷಯದಲ್ಲಿ ಅವರು ತುಂಬಾ ಚೆನ್ನಾಗಿ ನಮ್ಗೆ ಸ್ಪಂದಿಸಿದ್ರು. ಬಟ್ ಓವರ್ ಆಲ್ ಆಗಿ ಈಗ ಅಪಪ್ರಚಾರ ಆಗ್ತಾ ಇರೋದ್ರ ಬಗ್ಗೆ ಏನೋ ಅಮಿತ್ ಶಾ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಸಂದರ್ಭದಲ್ಲಿ ಎಲ್ಲವನ್ನೂ ನಾವು ಗಮನಿಸ್ತಾ ಇದ್ದೀವಿ, ಇದ್ರ ಬಗ್ಗೆ ನಾವು ಮಾತಾಡ್ತೀವಿ, ಇದು ಏನೋ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡ್ತೀವಿ ಅನ್ನುವಂಥ ಒಂದಷ್ಟು ಭರವಸೆಗಳನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಯ್ತು. ಅಂದ್ರೆ ಅಲ್ಲಿರುವಂತಹ ವಿಷಯ ಯಾವುದು ಅಂತಂದ್ರೆ, ನಾವು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಗಮನ ಹರಿಸಿದೆವು, ಅವರ ಗಮನವನ್ನ ಸೆಳೆದೆವು. ಸಾಮಾಜಿಕ ಜಾಲತಾಣಗಳು ನಾನಾ ರೀತಿಯಲ್ಲಿ ಓತಪ್ರೋತವಾಗಿ ಸಮಾಜದ ದಿಕ್ಕು ತಪ್ಪಿಸ್ತಾ ಇದ್ದೇವೆ. ಜಾತಿಗಳ ಮಧ್ಯೆ ವೈಷಮ್ಯ ಹುಟ್ಟಿಸ್ತಕ್ಕಂಥದ್ದು, ಮತ್ತೆ ಜಾತಿಗಳ ಮಧ್ಯೆ ವಿಷಮ ಬೀಜತೆಯನ್ನ ಬಿತ್ತತಕ್ಕಂತಹ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ಯಾವುದೇ ಸಕಾರಣಗಳಿಲ್ಲದೆ ನಕಾರಣಗಳಿಂದ ದೊಡ್ಡವರನ್ನ ನಿಂದಿಸುವುದು, ಸಮಾಜದ ಒಬ್ಬ ಒಳ್ಳೆಯ ವ್ಯಕ್ತಿಯ ಮೇಲೆ ಕೆಸರೆರಚಾಟ ಮಾಡುವುದು, ಸುಮ್ಮನೆ ಒಬ್ಬನನ್ನ ಕಳ್ಳ ಅಂತ ಜರಿಯುವುದು, ಸುಮ್ಮನೆ ಒಬ್ಬನ ಮೇಲೆ ಅತ್ಯಾಚಾರದ ಆರೋಪವನ್ನ ಹಾಕುವಂತ ಇಂತಹ ಎಲ್ಲ ಸಂದಿಗ್ಧತೆಗಳು ನಮ್ಮ ಕರ್ನಾಟಕದ ಒಳಗೆ ಮತ್ತೆ ದೇಶದಾದ್ಯಂತ ಅಲ್ಲಲ್ಲಿ ಪಡಿಮೂಡ್ತಾ ಇದೆ. ಈ ದೃಷ್ಟಿಯಿಂದ ನಾವು ಸಾಮಾಜಿಕ ಜಾಲತಾಣಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ. ಈಗ ರಾಷ್ಟ್ರೀಯ ಮಾಧ್ಯಮಗಳು ಒಂದು ವ್ಯವಸ್ಥೆಯ ಒಳಗಿದ್ದಾವೆ, ಚಂದವಾಗಿ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದಾವೆ. ಆದ್ರೆ ಈ ಸಾಮಾಜಿಕ ತಾಣಗಳಿಂದ ರಾಷ್ಟ್ರೀಯ ವಾಹಿನಿಗಳಿಗೂ ಕಿರಿಕಿರಿ ಆಗಿದೆ ಅಂತ ನಾವು ಗಮನ ಸೆಳೆದೆವು. ಆವಾಗ ಅವರು ಹೇಳಿದ್ರು, ಇಲ್ಲ, ನಾವಿದನ್ನ ಇದರಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇಟ್ಟು ಇದಕ್ಕೆ ಯಾವ ರೀತಿಯ ಕಾನೂನನ್ನು ತರಬಹುದು ಮತ್ತೆ ಯಾವ ರೀತಿಯಲ್ಲಿ ಇದನ್ನ ನಿಯಂತ್ರಣಕ್ಕೆ ತರಬಹುದು ಅನ್ನುವ ದೃಷ್ಟಿಯಿಂದ ಆಲೋಚನೆ ಮಾಡ್ತೇವೆ ಎನ್ನುವ ಮಾತನ್ನು ಕೂಡ ನಮ್ಮ ನಿಯೋಗಕ್ಕೆ ಅವರು ಒಳ್ಳೆಯ ಭಾವನೆಯಿಂದ ಮಾತನಾಡಿದ್ದಾರೆ. ಮತ್ತೊಂದು ಕಡೆ ಶ್ರೀಗಳೇ, ಈಗ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟಿ ಏನೇನೋ ಹೇಳಬಹುದು ಅನ್ನೋ ರೀತಿಯಾಗಿ ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳ್ದಂತೆ ಅಪಪ್ರಚಾರವನ್ನ ಮಾಡುವಂತ ಏನು ಯೂಟ್ಯೂಬರ್ಸ್ಗಳಿದ್ದಾರೆ ಅಥವಾ ಏನೇನಿದಾವೆ ಅದಕ್ಕೊಂದು ಸೂಕ್ತ ಕಾನೂನು ತರಬೇಕು ಅನ್ನೋದು ಒಂದು ಆಗ್ರಹ ಇದೆ. ಅದ್ರ ಬಗ್ಗೆ ಏನಾದ್ರು ಭರವಸೆ ಸಿಗ್ತಾ ಅಂತ? ನಮ್ಮ ಆಗ್ರಹ ಇದ್ದದ್ದು, ಈಗ ಸಾಮಾಜಿಕ ಜಾಲತಾಣಗಳನ್ನ ನಿಯಂತ್ರಣ ಮಾಡುವ ದೃಷ್ಟಿಯಿಂದ ಕಾನೂನುಗಳಿಲ್ಲ. ಅವ್ರು ಹೇಳಿದ್ದೇ ಕಾನೂನು, ಅವ್ರು ಹೇಳಿದ್ದೇ ಮಾತು, ಅವ್ರು ಏನು ಹೇಳಿದ್ರು ನಡೀತದೆ ಅನ್ನುವಂತ ಒಂದು ಸ್ಥಿತಿ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿದ್ದಾವೆ. ಆ ದೃಷ್ಟಿಯಿಂದ ನಾವು ಅವರಲ್ಲಿ ಆಗ್ರಹ ಮಾಡಿರೋದು, ಇದಕ್ಕೆ ಯಾವ ಕಾನೂನು ಇದೆ ಅಥವಾ ಯಾವ ಕಾನೂನು ಇದನ್ನ ನಿಯಂತ್ರಣ ಮಾಡ್ತದೆ ಅಂತ ನಾವೇ ಕೇಳಿದೆವು. ಅದಕ್ಕೆ ಅವರೇ ಹೇಳಿದ್ರು, ಇದು ಕಾನೂನಿನ ಚೌಕಟ್ಟಿನಿಂದ ಸ್ವಲ್ಪ ಹೊರಗಿದೆ ಅಂತ ನಮ್ಗೆ ಅನ್ನಿಸ್ತದೆ, ಬಟ್ ಇದಕ್ಕೊಂದು ಕಾನೂನು ಮಾಡಬೇಕು, ನಮ್ಮ ಗಮನಕ್ಕೂ ಇದೆ, ನಾವಿದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ಇವತ್ತಾಗಿರುವಂತಹ ಬೆಳವಣಿಗೆಗಳು ಮತ್ತೆ ಪ್ರಸ್ತುತ ನಡೀತಾ ಇರುವಂತಹ ಈ ಆವರ್ತಗಳು ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕುವಲ್ಲಿ ನಾವು ಕಾರಣರಾಗ್ತೇವೆ ಎನ್ನುವ ಒಂದು ಧೈರ್ಯದ ಮಾತನ್ನ ನಮ್ಗೆ ಅವ್ರು ಹೇಳಿದ್ರು.
ಓಕೆ ಓಕೆ ಥ್ಯಾಂಕ್ ಯು ಸ್ವಾಮಿಗಳೇ, ಎಷ್ಟೊತ್ತು ಪವರ್ ಟಿವಿ ಜೊತೆಗೆ ನಮಸ್ತೆ. ಮಾತನಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ.